ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಏನಪ್ಪ ಅಂದರೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ನಮ್ಮನೇಲಿ ಒಂದು ಸ್ವಲ್ಪ ಫಂಕ್ಷನ್ ಇರೋ ಕಾರಣಕ್ಕೆ ಸ್ವಲ್ಪ ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕೂ ನಂಗೆ ಟೈಮ್ ಸಿಕ್ಕಿಲ್ಲ. ಮನೆ ಫಂಕ್ಷನ್ ಆದ ಕಾರಣಕ್ಕಾಗಿ ಹಾಗಾಗಿ ಏನು ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ನೋಡ್ಬೋದು, ಇವತ್ತು ಸಿಂಪಲ್ ಆದಂಥ ವೀಡಿಯೋ ಅಂತಲೇ ಹೇಳ್ಬೋದು. ಏನಂದರೆ ಮನೆಯಲ್ಲಿ ನಿನ್ನೆ ಇಡ್ಲಿ ಮಾಡಿದ್ವಿ. ಅದರಲ್ಲಿ ಉಳಿದಂಥ ಹಿಟ್ಟಿಂದ ನಾನು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾನು. ಇಡ್ಲಿ ಹಿಟ್ಟೆ ಇದು. ಅದಕ್ಕೆ ಬಂದುಬಿಟ್ಟು ಸಾಮಾನುಗಳು ಸೇರಿಸ್ಕೊಂಡ್ಬಿಡೋಣ. ನೋಡ್ಬೋದು, ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಎರಡು ಹಸಿರು ಮೆಣಸಿನ್ಕಾಯಿ ನೀಟಾಗಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಹಾಕ್ಕೊಳ್ಳೋದ್ರಿಂದ ನಮಗೆ ತಿನ್ನೋದಕ್ಕೂ ನಾಲಿಗೆಗೆ ರುಚಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ಬೋದು, ಇಷ್ಟೆಲ್ಲ ಸೇರಿಸ್ಕೊಂಡ್ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ಈ ಥರ ಬ್ಯಾಟರ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು. ಏನಪ್ಪ ಅಂದರೆ ಇಡ್ಲಿ ಬೇರೆ, ನಿನ್ನೇನು ಇಡ್ಲಿ ಇವತ್ತಿನ ಇಡ್ಲಿ ಅಂದರೆ ಮಕ್ಕಳು ತಿನ್ನಲ್ಲ, ಮನೆಯಲ್ಲಿ ಯಾರೂ ತಿನ್ನೋಕೆ ಇಷ್ಟಪಡಲ್ಲ ಅಂತ ಹೇಳ್ತೀನಿ. ಅದೇ ರೀತಿ ನೋಡ್ಬೋದು, ಈ ಥರ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಳ್ಳೋಣ. ನೋಡ್ಬೋದು, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು. ಈಗ ತಿರ್ಗಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ನೋಡ್ಬೋದು ಫ್ರೆಂಡ್ಸ್, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು. ನೋಡ್ಬೋದು, ಇಷ್ಟು ಗಟ್ಟಿನೇ ಇರಬೇಕು. ಇದಕ್ಕೆ ನೀರೇನು ಸೇರಿಸೋ ಅಗತ್ಯ ಇಲ್ಲ. ತಿನ್ನೋದಕ್ಕೂ ನಮಗೆ ರುಚಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ. ಈಗ ಈ ಕಡೆ ಹಂಚು ಕಾಸ್ಕೊಳ್ಳೋಣ. ದೋಸೆ ಹಂಚು ಇಟ್ಕೊಂಡು ಹಂಚು ಹೀಟ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಹಂಚು ಇಟ್ಕೊಂಡಿದ್ದೀನಿ ನಾನು ಗ್ಯಾಸಿನ ಮೇಲೆ. ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ಹಂಚು ಕಾದಿದೆಯಲ್ಲ, ಸ್ವಲ್ಪ ನೀರು ಚಿಮ್ಸ್ಕೊಂಡು ನೋಡೋಣ. ಈ ಥರ ಹೀಟ್ ಆಗಿರ್ಬೇಕು ನಮಗೆ, ಆವಾಗ ತಾನೇ ದೋಸೆ ನಮಗೆ ಚೆನ್ನಾಗಿ ಬರುತ್ತೆ. ಈಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇರುತ್ತಲ್ಲ, ಅದರಿಂದನೇ ನಾನು ಈ ಥರ ಹಂಚಿಗೆ ಒಂದು ಸ್ವಲ್ಪ ಸೋರ್ತಾ ಇದ್ದೀನಿ, ಅಪ್ಲೈ ಮಾಡ್ತಾಯಿದ್ದೀನಿ ಎಣ್ಣೆಯನ್ನು. ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಸಾಫ್ಟಾಗಿ ಮಾಡಿಕೊಂಡ್ರೆ ನಮಗೆ ದೋಸೆನೂ ಸಾಫ್ಟಾಗಿ ಬರುತ್ತೆ ನೀಟಾಗಿ. ನೋಡ್ಬೋದು, ಇಷ್ಟು ಮಾಡ್ಕೊಂಡಿದ್ವಲ್ವ. ಈಗ ದೋಸೆ ಹಾಕ್ಕೊಳ್ಳೋಣ ನಾವು. ಗ್ಯಾಸು ಲೋ ಫ್ಲೇಮಲ್ಲೇ ಇಟ್ಕೊಂಡು ದೋಸೆನ ಹಾಕ್ಕೊಳ್ಳಿ. ಒಂಥರ ಉತ್ತಪ್ಪ ಥರ ನಾವು ಹಾಕ್ಕೋಬೇಕಾಗುತ್ತೆ ಇದನ್ನು. ಅಷ್ಟು ತೆಳ್ಳಗೆ ಅಲ್ಲ, ಅಷ್ಟು ದಪ್ಪಕ್ಕೆ ಅಲ್ಲ, ಮೀಡಿಯಮ್ನಾಗೆ ಹೋಗಬೇಕು. ನೋಡ್ಬೋದು ಫ್ರೆಂಡ್ಸ್, ಈಗ ಹಾಕ್ಕೊಂಡಿದ್ದೀವಲ್ವ, ಸೈಡಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈ ಥರ ನೀಟಾಗಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕಾಗುತ್ತೆ. ಈ ಥರ ಹಾಕ್ಕೋಬೇಕು. ಇದಕ್ಕೇನಪ್ಪ ಅಂದರೆ ಈ ಥರ ಒಂದು ಮುಚ್ಚಳನ ಹಾಕ್ಕೋಬೇಕಾಗುತ್ತೆ ನಾವು. ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿ ಬೇಯಲಿ ಅದು. ಲೋ ಫ್ಲೇಮಲ್ಲಿ ಇಡೋದ್ರಿಂದ ನಮಗೆ ಚೆನ್ನಾಗಿ ದೋಸೆ ಎಲ್ಲ ಬ್ರೌನಿಶ್ ಆಗಿ ಬರುತ್ತೆ. ಒಂದೆರಡು ನಿಮಿಷ ಹಾಗೆ ಬಿಡಿ. ನೋಡ್ಬೋದು ಫ್ರೆಂಡ್ಸ್, ಈಗ 2 ನಿಮಿಷ ಆಗಿದ್ದೆಲ್ಲ ನಾವು ಮುಗುಚಿ ಹಾಕ್ಕೊಳ್ಳೋಣ ಇದನ್ನು ನೀಟಾಗಿ. ನೋಡಬೇಕು, ಸೈಡಲ್ಲೆಲ್ಲ ನೀಟಾಗಿ ಈ ಥರ ನಾವು ತಿರ್ಗಾ ಒಂದ್ಸತಿ ನೀಟಾಗಿ ಇದು ಮಾಡಿಕೊಂಡು ಮುಗುಚಿ ಹಾಕ್ಕೋಬೇಕು ಈ ಥರ. ಈಗ ಅದೇ ರೀತಿ ಇನ್ನೊಂದು 2 ನಿಮಿಷ ಈ ಥರ ಬಿಟ್ಕೋಬೇಕು ನಾವು. ಮುಚ್ಚಳನ್ನ ಹಾಕಿ ಮುಚ್ಚಬೇಕು. ನಮಗೆ ನೋಡ್ಬೋದು ಫ್ರೆಂಡ್ಸ್, ಅದರ ಅರೋಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಕೊತ್ತಂಬರಿದು, ಆಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪಿಂದೆಲ್ಲ ಅರೋಮ ನಮಗೆ ಸ್ಮೆಲ್ ಚೆನ್ನಾಗಿ ಸಿಗ್ತಾಯಿದೆ. ತಿನ್ನೋದಕ್ಕೂ ನಮಗೆ ಅಷ್ಟೇ ನಾಲ್ಗಿಗೆ ರುಚಿ ಕೊಡುತ್ತೆ ಇದು. ಹೆಚ್ಚಾಗಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟೆ ತಿಂತಾರೆ ಇದನ್ನು. ನೋಡ್ಬೋದು, ಇನ್ನೊಂದು ತಿರ್ಗಾ 1 ನಿಮಿಷ ಆಗಿದೆಲ್ಲ. ಈಗ ನೋಡೋಣ, ಈ
ಥರ ನೀಟಾಗಿ ನಾವು ನೋಡ್ಬೋದು ಫ್ರೆಂಡ್ಸ್, ಈ ಥರ ನೀಟಾಗಿ ಹಾಕ್ಕೋಬೇಕು ನಾವು. ನೋಡ್ಬೋದು ಫ್ರೆಂಡ್ಸ್, ಇದು ರೆಡಿ ಆಯಿತು. ತಿರ್ಗಾ ಇನ್ನೊಂದು ದೋಸೆನ ಹಾಕ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ.